ಚಿತ್ರದುರ್ಗದಲ್ಲಿ ಕಾಲೇಜು ವಿದ್ಯಾರ್ಥಿನಿಯ ಮೃತದೇಹವೊಂದು ಪತ್ತೆಯಾಗಿದೆ. ಗೋನೂರು ಬ್ರಿಡ್ಜ್ ಬಳಿಯ ಜಮೀನಿನಲ್ಲಿ ವಿದ್ಯಾರ್ಥಿನಿಯ ದೇಹ ಪತ್ತೆಯಾಗಿರುವಂಥದ್ದು. ಕೊಲೆಗೈದು ಪೆಟ್ರೋಲ್ ಹಾಕಿ ಸುಟ್ಟು ಹಾಕಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ನಂತರದಲ್ಲಿ ಆಸ್ಪತ್ರೆಗೆ ರವಾನೆ ಮಾಡ್ತಾರೆ. ಅಂದರೆ ಮೃತ ವಿದ್ಯಾರ್ಥಿನಿ ಹಿರಿಯೂರು ತಾಲೂಕಿನ ಕೋವೇರಹಟ್ಟಿಯ ವರ್ಷಿತಾ ಅಂತ ಹೇಳಿ ಆ ವಿದ್ಯಾರ್ಥಿನಿಯ ಹೆಸರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಈ ಸ್ಟೂಡೆಂಟ್ ವ್ಯಾಸಂಗವನ್ನು ಮಾಡ್ತಾ ಇದ್ರು. ಚಿತ್ರದುರ್ಗ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಘಟನಾ ಸ್ಥಳಕ್ಕೆ ಜಿಲ್ಲಾ ಎಸ್ಪಿ ಶ್ವಾನದಳ ಬೆರಳಚ್ಚು ತಜ್ಞರು ಭೇಟಿಯನ್ನ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ನಡೆಸಿದ್ದಾರೆ. ತನಿಖೆಯ ನಂತರದಲ್ಲಿ ಯಾವ ಕಿಡಿಗೇಡಿಗಳು ಈ ರೀತಿಯಾಗಿ ಮಾಡಿದ್ದಾರೆ, ಯಾರು ಈ ರೀತಿಯ ಕೃತ್ಯವನ್ನ ಎಸಗಿದ್ದಾರೆ, ಯಾವ ಕಾರಣದಿಂದ ಈ ರೀತಿ ಆಗಿದೆ ಅನ್ನೋದಾಗಿ ನಂತರದಲ್ಲಿ ಬೆಳಕಿಗೆ ಬರಲಿದೆ. ಒಟ್ಟಾರೆಯಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದಂತಹ ವಿದ್ಯಾರ್ಥಿನಿಯ ದೇಹ ಪತ್ತೆಯಾಗಿದೆ. ಗೋನೂರು ಬ್ರಿಡ್ಜ್ ಬಳಿಯ ಜಮೀನಿನಲ್ಲಿ ಈ ವಿದ್ಯಾರ್ಥಿನಿಯ ದೇಹ ಪತ್ತೆಯಾಗಿರುವಂಥದ್ದು. ಫೋಟೋದಲ್ಲಿ ನೀವೇ ನೋಡ್ತಾ ಇದ್ದೀರಾ. ಆಕೆಯ ಹೆಸರು ವರ್ಷಿತಾ. ಗೋನೂರು ಬ್ರಿಡ್ಜ್ ಬಳಿಯ ಜಮೀನಿನಲ್ಲಿ ಈಕೆಯ ಮೃತದೇಹ ಪತ್ತೆಯಾಗಿದೆ. ಮೃತ ವಿದ್ಯಾರ್ಥಿನಿ ಹಿರಿಯೂರು ತಾಲೂಕಿನ ಕೋವೇರಹಟ್ಟಿಯ ವರ್ಷಿತಾ ಅಂತ ಹೇಳಿ ಚಿತ್ರದುರ್ಗ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನು ಘಟನಾ ಸ್ಥಳಕ್ಕೆ ಜಿಲ್ಲಾ ಎಸ್ಪಿ ಶ್ವಾನದಳ ಬೆರಳಚ್ಚು ತಜ್ಞರು ಭೇಟಿ ಕೊಟ್ಟಿದ್ದಾರೆ ಅನ್ನೋದಾಗಿಯೂ ಕೂಡ ಸದ್ಯ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಅರಸ್ ದೂರವಾಣಿ ಸಂಪರ್ಕದಲ್ಲಿ. ಮಾಲ್ತೇಶ್, ಚಿತ್ರದುರ್ಗದಲ್ಲಿ ಕಾಲೇಜು ವಿದ್ಯಾರ್ಥಿನಿಯ ಮೃತದೇಹ ಪತ್ತೆಯಾಗಿದೆ. ಅಂದರೆ ಎಲ್ಲಿ ಈ ವಿದ್ಯಾರ್ಥಿನಿಯ ಮೃತದೇಹ ಪತ್ತೆಯಾಗಿರುವಂಥದ್ದು, ಈ ಕೃತ್ಯ ಎಸಗಿದ್ದವರು ಯಾರು ಅನ್ನೋದಾಗಿ ಏನಾದರೂ ಮಾಹಿತಿ ಲಭ್ಯವಾಗಿದೆಯಾ? ಈಗಾಗಲೇ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಅಂದ್ರೆ ವಿಶೇಷವಾಗಿ ಎಸ್ಪಿ ಮತ್ತು ಅಡಿಷನಲ್ ಎಸ್ಪಿ ಸೇರಿದಂತೆ ಶ್ವಾನದಳ ಮತ್ತು ಬೆರಳಚ್ಚು ವಿಭಾಗದ ತಂಡ ಭೇಟಿ ಕೊಟ್ಟಿರುವಂತದ್ದು. ಹಿರಿಯೂರು ತಾಲೂಕಿನ ಕೋವೇರಹಟ್ಟಿ ಗ್ರಾಮದ ವರ್ಷಿಣಿ ಅನ್ನೋ ನಮಗೆ ಮಾಹಿತಿ ಲಭ್ಯವಾಗಿರುವಂತದ್ದು. ಅದ್ರಲ್ಲಿ ವಿಶೇಷವಾಗಿ ಇತ್ತೀಚೆಗೆ ಗೊತ್ತಾಗಿರೋ ದಲಿತ ಸಮುದಾಯದ ಯುವತಿ ಅಂತ. ಸೊ ಇದು ಈಗಾಗಲೇ ಸ್ವಲ್ಪ ವೈರಲ್ ಆಗ್ತಿರೋಂಥದ್ದು. ಪ್ರಮುಖವಾಗಿ ಏನಂತಾರೆ, ಈ ಭಾಗದಲ್ಲಿ ಈ ತರದೊಂದು ಕೃತ್ಯ ಯಾವತ್ತೂ ಆಗಿರ್ಲಿಲ್ಲ. ಅಂದ್ರೆ ಯಾರೋ ಒಂದು ತಂಡ ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಉದ್ದೇಶಪೂರ್ವಕವಾಗಿ ಅವಳ ಮೇಲೆ ಅತ್ಯಾಚಾರವನ್ನ ಮಾಡಿ ನಂತರ ಅವಳನ್ನ ನಿರ್ಜನ ಪ್ರದೇಶಕ್ಕೆ, ಅಂದ್ರೆ ಚಿತ್ರದುರ್ಗದ ಹೊರವಲಯದ 100% ಬರ್ತದೆ ಅಲ್ಲಿರುವಂತ ಜಮೀನಲ್ಲಿ ಇದ್ದು ಪೆಟ್ರೋಲ್ ಹಾಕಿ ಸುಟ್ಟಿರೋಂಥದ್ದು. ಸೊ ನಾವು ಅಲ್ಲಿ ನೋಡಿದಾಗ ಬಹಳ ಭಯಾನಕವಾಗಿ ಕಾಣ್ತಿರೋಂಥದ್ದು. ಅಂತಂದ್ರೆ ಒಬ್ಬ ವಿದ್ಯಾರ್ಥಿನೇ ಈ ರೀತಿ ಹಂತಕ್ಕೆ ಮಾಡುವಂತಂದ್ರೆ ಹಿನ್ನೆಲೆ ಏನಿರ್ಬೋದು? ಇದೇನು ಪ್ರೀತಿ ಪ್ರೇಮ ಪ್ರಕರಣನೋ ಅಥವಾ ದ್ವೇಷದ ಪ್ರಕರಣನೋ ಅಥವಾ ಬೇರೆ ಏನಿರ್ಬೋದು ಅಂತ ಸ್ಪಷ್ಟವಾದಂತ ಮಾಹಿತಿ ಗೊತ್ತಾಗ್ತಿಲ್ಲ. ಪೊಲೀಸ್ ಇಲಾಖೆಯವರು ಇದೀಗ ತನಿಖೆನ ಆರಂಭ ಮಾಡಿದ್ದಾರೆ. ಅಂದ್ರೆ ಇದೀಗ ಅದಕ್ಕೋಸ್ಕರ ಅಂತ ಏನಂತಲ್ಲ, ಒಂದು ವಿದ್ಯಾರ್ಥಿನಿ ಅನ್ನೋದು ಒಂದು ಭಾಗ ಆದ್ರೆ ಇನ್ನೊಂದು ಈ ರೀತಿಯ ಏನೋ ಬೇರೆ ಭಾಗದ ಹಳ್ಳಿಯಿಂದ ಬಂದಂತ ವಿದ್ಯಾರ್ಥಿನಿಯವರು ಇಲ್ಲಿ ಹಾಸ್ಟೆಲ್ ಅಲ್ಲಿ ಇದ್ದುಕೊಂಡು ಓದುವಂತ ಸಂದರ್ಭಗಳಲ್ಲಿ ಯಾವ ರೀತಿ ಘಟನೆಗಳು ಆಗ್ತಿರ್ಬೋದು ಅನ್ನೋದು ಪತ್ತೆ ಮಾಡುವಂತದ್ದು. ಮತ್ತು ಪ್ರಮುಖವಾಗಿ ಇತ್ತೀಚಿನ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿನಿಗಳಿರ್ಬೋದು ಅಥವಾ ವಿದ್ಯಾರ್ಥಿಗಳಿಗೆ ಮೊಬೈಲ್ ಅನ್ನ ಸರಾಗವಾಗಿ ಬಿಟ್ಟಿರುವಂತದ್ದು ಕೂಡ ಇದಕ್ಕೆ ಲೋಪಕ್ಕೆ ಮೂಲ ಕಾರಣವಾಗಿದೆ ಅನ್ನೋ ಕೂಡ ನಮಗೆ ಮಾಹಿತಿ ಸಿಕ್ಕಂತದ್ದು. ಯಾಕೆಂದ್ರೆ ಒಂದು ವಿದ್ಯಾರ್ಥಿಗಳು ಅಧ್ಯಯನಕ್ಕೋಸ್ಕರ ಬಂದಿರುವಂತ ಕೈಲಿ ಮೊಬೈಲ್ ಇರಬಾರ್ದು. ಆದ್ರೆ ಮೊಬೈಲ್ ಇತ್ತು ಅನ್ನೋ ಕಾರಣಕ್ಕೆ ಅವರು ಬೇರೆ ಬೇರೆ ಕಾರಣಗಳಿಂದ ಸಂಪರ್ಕಗಳನ್ನ ಬೆಳೆಸ್ತಾರೆ ಅಂತ. ಹಾಗಾಗಿ ಇದೇನು ವಿದ್ಯಾರ್ಥಿಗಳದು ಏನು ಪ್ರೀತಿ ಪ್ರೇಮ ಪ್ರಣಯನೋ ಅಥವಾ ಬೇರೆ ಯಾವುದೇ ಪ್ರಕರಣ ಇರಬಹುದು ಅನ್ನೋದು ಇನ್ನೂ ಸ್ಪಷ್ಟ ಗೊತ್ತಾಗ್ತಿಲ್ಲ. ಹಾಗಾಗಿ ಒಟ್ಟಾರೆ ಏನು ಅಂತಂದ್ರೆ ಈ ನಿರ್ಜನ ಪ್ರದೇಶದಲ್ಲಿ ಅವಳನ್ನ ಕೆಲವು ಅಧಿಕಾರಿಗಳು ಅತ್ಯಾಚಾರ ಮಾಡಿರಬಹುದು ಅನ್ನೋ ಮಾಹಿತಿ ಹಾಕಿದ್ದಾರೆ. ಕೆಲವರು ಇನ್ನಾದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಸಿಗ್ತಾ ಇಲ್ಲ, ಪತ್ತೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅದೇನೇ ಆಗ್ಲಿ, ಚಿತ್ರದುರ್ಗ ನಗರದಲ್ಲಿ ಆಗಿರುವಂತ ಈ ಘಟನೆ ಅತ್ಯಂತ ಘೋರ ಘಟನೆ. ಈಗಾಗಲೇ ಹಿರಿಯೂರು ತಾಲೂಕಿನ ಅವರ ಪೋಷಕರಿಗೆ ಕೂಡ ಮಾಹಿತಿ ಗೊತ್ತಾಗಿರೋಂಥದ್ದು. ಅಲ್ಲಿಂದ ಬಂದ ನಂತರ ಇನ್ನಷ್ಟು ಮಾಹಿತಿ ನಾವು ಕೂಡ ಭೇಟಿ ಮಾಡಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಮಾಲ್ತೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.